ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ. ಮತ್ತಾಯನ ಬರೆದಂಥ ಸುವಾರ್ತೆ 9ನೇ ಅಧ್ಯಾಯದ 22ನೇ ವಾಕ್ಯ. ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಅಂದನು. ಈ ಒಂದು ವಾಗ್ದಾನವನ್ನು ಯೇಸು ಕ್ರಿಸ್ತನು 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದಂತಹ ಒಂದು ಹೆಂಗಸಿಗೆ ವಾಗ್ದಾನವಾಗಿ ಹೇಳಿದ್ದಾರೆ. ವಾಗ್ದಾನ ಮಾತ್ರವೇ ಅಲ್ಲ, ಈ ವಾಕ್ಯವನ್ನು ಹೇಳಿದ ತಕ್ಷಣವೇ ಆ ಒಂದು ರಕ್ತಕುಸುಮ ರೋಗಿಯು ಗುಣ ಹೊಂದಿದಳು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಕಾಣುತ್ತೇವೆ. ದೇವರ ವಾಗ್ದಾನವನ್ನು ಈ ದಿನ ನಮಗೆ ನಾವು ಸ್ವಂತವಾಗಿ ಮಾಡಿಕೊಳ್ಳೋಣ. ಯಾವುದೇ ಅನಾರೋಗ್ಯದಿಂದ, ಯಾವುದೇ ಬಾಧೆಗಳಿಂದ ನೀವು ಕಷ್ಟಪಡುತ್ತಿರೋದಾದರೆ ಈ ಕ್ಷಣದಲ್ಲಿ ದೇವರು ನಿಮಗೆ ಕೊಡುತ್ತಿರುವಂತಹ ವಾಗ್ದಾನ ಇದಾಗಿದೆ. ನನ್ನ ಮಗನೇ, ಮಗಳೇ, ಧೈರ್ಯವಾಗಿರಿ, ನಿನ್ನ ನಂಬಿಕೆ ನಿಮ್ಮನ್ನು ಸ್ವಸ್ಥ ಮಾಡಿತು ಎಂಬುದಾಗಿ ನಮ್ಮನ್ನು ಸೃಷ್ಟಿ ಮಾಡಿದಂತಹ ದೇವರು ನಮಗೆ ಈ ವಾಗ್ದಾನವನ್ನು ಕೊಡುತ್ತಿದ್ದಾರೆ. ಈ ವಾಗ್ದಾನವನ್ನು ನಾವೆಲ್ಲರೂ ನಮಗೆ ಸ್ವಂತವಾಗಿ ಮಾಡಿಕೊಂಡವರಾಗಿ, ಸ್ವಸ್ಥವುಳ್ಳವರಾಗಿ ದೇವರಿಗೆ ಸಾಕ್ಷಿಯನ್ನು ಉಂಟು ಮಾಡುವಂಥವರಾಗಿರೋಣ. ಪ್ರಾರ್ಥಿಸೋಣ. ಸ್ತೋತ್ರ ಕರ್ತನೇ, ಪರಿಶುದ್ಧನಾಗಿರುವಂತಹ ದೇವರೇ, ಅಪ್ಪ, ಈ ದಿನದಲ್ಲಿಯೂ ನೀವು ಕೊಟ್ಟಂತಹ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ. ಯಾರೆಲ್ಲ ಅನಾರೋಗ್ಯದಲ್ಲಿ ಅಸ್ವಸ್ಥರಾಗಿ ಇದ್ದಾರೋ ಪ್ರತಿಯೊಬ್ಬೊಬ್ಬರಿಗಾಗಿ ಪ್ರಾರ್ಥಿಸ್ತಿದ್ದೇನೆ ಅಪ್ಪ. ನೀವು ಹೇಳಿದಂತಹ ವಾಗ್ದಾನದ ಪ್ರಕಾರ ಕರ್ತನೇ, ಕರ್ತನೇ, ಅನಾರೋಗ್ಯದಲ್ಲಿರುವಂತಹ ನಿನ್ನ ಮಕ್ಕಳು ಸ್ವಾಮಿ, ಅವರಿಗಿರುವಂಥ ನಂಬಿಕೆಯ ಮೂಲಕವಾಗಿ ಗುಣ ಹೊಂದುವಂತೆ ಸಹಾಯ ಮಾಡಿ ಈ ಕ್ಷಣದಲ್ಲಿ ನಿನ್ನ ಹಸ್ತ ಅವರ ಮೇಲೆ ಇಳಿದು ಬಂದು ಅವರನ್ನು ಗುಣಪಡಿಸಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.